ನಮಸ್ತೆ ಎಲ್ರಿಗೂ ಕೂಡ. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಾ ಇದೆಯಾ ಇಲ್ವಾ, ಮುಂದಿನ ತಿಂಗಳು ಡಬಲ್ ಪಿಂಚಣಿ ಹಣ ಬರುತ್ತಾ ಇಲ್ವಾ, ಕರೆಕ್ಟ್ ಆಗಿ ಇರುವಂತಹ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ, ಕ್ಲಾರಿಟಿ ಕೂಡ ಕೊಡ್ತೇನೆ. ಮತ್ತೆ ಒಂದಷ್ಟು ಜನಕ್ಕೆ ಆಗಸ್ಟ್ ತಿಂಗಳಲ್ಲಿ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ, ಆದರೆ ಯಾರಿಗೆಲ್ಲ ಬಂದಿದೆ ಅಲ್ವಾ ಅವರು ಬಂದಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಬಂದಿಲ್ಲ, ಅವರಿಗೆ ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನ ಕೂಡ ನಾನಿವತ್ತು ತಿಳಿಸ್ಕೊಡ್ತೇನೆ. ಮುಂದಿನ ತಿಂಗಳು ಡಬಲ್ ಪಿಂಚಣಿ ಹಣ ಬರ್ತಾ ಇದೆಯಾ ಇಲ್ವಾ ಪ್ರತಿಯೊಂದನ್ನು ಕೂಡ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಒಂದಷ್ಟು ಜನ ಪಿಂಚಣಿ ಹಣವನ್ನ ಪಡ್ಕೊಳ್ತಿರುವಂತಹ ಫಲಾನುಭವಿಗಳು ಹೇಳಿರುವಂಥದ್ದು, ಆಗಸ್ಟ್ ತಿಂಗಳಿನಲ್ಲಿ ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ 95% ಫಲಾನುಭವಿಗಳಿಗೆ ಪಿಂಚಣಿ ಹಣ ಅನ್ನುವಂಥದ್ದು ಈಗಾಗಲೇ ಬಂದಿದೆ. ಅಂದರೆ ಆಗಸ್ಟ್ ತಿಂಗಳಿನಲ್ಲೇ ಬಂದಿದೆ ಪಿಂಚಣಿ ಹಣ. ಆದರೆ ಒಂದಷ್ಟು ಪರ್ಸೆಂಟ್ ಜನರಿಗೆ ಬಂದಿಲ್ಲ, ಒಂದು 5% ಫಲಾನುಭವಿಗಳಿಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಬಹುದು. ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಲಿ, ಅಂಗವಿಕಲ ಪಿಂಚಣಿ ಹಣ ಆಗಿರಲಿ, ವಿಧವಾ ಪಿಂಚಣಿ ಹಣ ಆಗಿರಲಿ, ಇದು ಬಂದಿಲ್ಲ. ಯಾರಿಗೆ ಬಂದಿಲ್ಲ ಅಂತ ಅಂದ್ರೆ ಅರ್ಹತೆ ಇಲ್ದಲೇ ಇರೋಂಥವ್ರದ್ದು ತೆಗೆದಾಕಿದ್ದಾರೆ ಲಿಸ್ಟ್ನಿಂದ ಅಂತ ಹೇಳ್ಬೋದು. ಒಂದಷ್ಟು ಜನನ ನೀವು ನೋಡಿರ್ತೀರಾ, ಇನ್ನೂ ವಯಸ್ಸು ಚಿಕ್ಕದಾಗಿರುತ್ತೆ, ಆದರೂ ಕೂಡ ಅವ್ರಿಗೆ ವಯಸ್ಸು ಜಾಸ್ತಿ ಆಗಿದೆ ಅಂತ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಅವರು ಪಿಂಚಣಿ ಹಣವನ್ನ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇರ್ತಾರೆ. ನಿಮ್ಗೆ ಅನ್ಸುತ್ತೆ ಹೇಗೆ ಪಡ್ಕೊಳ್ತಿದ್ದಾರೆ ಇವರು ಇನ್ನೂ ಚಿಕ್ಕವರಿದ್ದಾರೆ ಆದರೂ ಕೂಡ ಪೆನ್ಷನ್ ಹಣ ಅನ್ನೋವಂಥದ್ದು ಬರ್ತಾ ಇದೆ ಅಂತವ್ರದ್ದು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ. ಇವಾಗ ಮುಂಚೆ ಈ ರೀತಿ ಯಾಮಾರಿಸಿ ತಗೊಳ್ತಿದ್ರು, ಆದರೆ ಇವಾಗ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಹಾಗಾಗಿ ಪಿಂಚಣಿ ಹಣ ಅನ್ನುವಂಥದ್ದು ಯಾರಿಗೆಲ್ಲ ವಯಸ್ಸಾಗ್ದಲೇನೆ ಆಧಾರ್ ಕಾರ್ಡ್ ಅದು ಇದು ಚೇಂಜ್ ಮಾಡಿಸ್ಕೊಂಡು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಕ್ಯಾನ್ಸಲ್ ಆಗ್ತಾನೆ ಬಂದಿದೆ. ಹಾಗಾಗಿ ಯಾರಿಗೆಲ್ಲ ಈ ಥರ ಮಾಡ್ದಲೇ ಇದ್ರೂ ಕೂಡ ಹಣ ಅನ್ನುವಂಥದ್ದು ಬಂದಿಲ್ಲ ಅಂದರೆ ಅವರು ಚೆಕ್ ಮಾಡಿ ನೋಡಿ, ನಿಮ್ಮ ಮಿಸ್ಟೇಕ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಗಿರಬಹುದು, ಮುಂದೆ ಬರುವಂತಹ ತಿಂಗಳಿನಲ್ಲಿ ಪಿಂಚಣಿ ಹಣ ಅನ್ನುವಂಥದ್ದು ಡಬಲ್ ಬರ್ತಾ ಇದೆಯಾ ಅಂತ ನೋಡೋಣ. ಒಂದಷ್ಟು ಚಾನಲ್ಗಳಲ್ಲಿ ಹೇಳ್ತಾ ಬರ್ತಿರ್ತಾರೆ ಏನು ಅಂತಂದ್ರೆ, ಈಗಾಗಲೇ ಸರ್ಕಾರ ಅಧಿವೇಶನವನ್ನ ನಡೆಸಿದೆ, ಆ ಚರ್ಚೆಯನ್ನ ಕೂಡ ಮಾಡಿರೋ ಅಂಥದ್ದು. 2,000 ಬರುತ್ತೆ ಇವರಿಗೆ 4,000 ಬರುತ್ತೆ, ಇನ್ನೂ ಒಂದಷ್ಟು ಜನಕ್ಕೆ 2,100 ರೂಪಾಯಿ ಬರುತ್ತೆ, ಈ ರೀತಿಯಾಗಿ ಹೇಳ್ತಾನೆ ಇರ್ತಾರೆ. ಆದ್ರೆ ಇದು ನಿಜಾನ? ಖಂಡಿತವಾಗ್ಲೂ ಇಲ್ಲ. ಇನ್ನು ಸರ್ಕಾರ ಯಾವುದೇ ರೀತಿ ಅಧಿವೇಶನ ಚರ್ಚೆಯನ್ನ ಕೂಡ ಮಾಡೇ ಇಲ್ಲ. ಈ ರೀತಿ ಡಬಲ್ ಪಿಂಚಣಿ ಹಣವನ್ನ ಕೊಡ್ಬೇಕಾ ಕೊಡ್ಬಾರ್ದ ಅನ್ನುವಂಥದ್ದು ಕೂಡ ಮಾಡೇ ಇಲ್ಲ. ಯಾವುದೇ ರೀತಿ ಅರ್ಜಿಯನ್ನ ಸಲ್ಲಿಸುವ ಅವಕಾಶನೇ ಇಲ್ಲ. ಯಾಕೆ ಅಂತಂದ್ರೆ ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಾ ಇಲ್ಲ, ಮುಂದೆ ಬರ್ಬೇಕಾ ಬೇಡವಾ ಅನ್ನೋವಂಥದ್ದು ಕೂಡ ಚರ್ಚೆ ಕೂಡ ಇನ್ನು ಮಾಡಿಲ್ಲ. ಆದ್ರೆ ಫೇಕ್ ನ್ಯೂಸ್, ಸುಳ್ಳು ಸುದ್ದಿಯನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಖಂಡಿತವಾಗ್ಲೂ ನಂಬೋದಿಕ್ಕೆ ಹೋಗ್ಬಿಡಿ. ಯಾವುದೇ ರೀತಿ ಅರ್ಜಿಯನ್ನ ಸಲ್ಲಿಸುವ ಅವಶ್ಯಕತೆ ಕೂಡ ನಿಮಗೆ ಇರೋದಿಲ್ಲ. ಯಾಕೆಂದ್ರೆ ಡಬಲ್ ಪಿಂಚಣಿ ಹಣವನ್ನ ಇನ್ನೂ ಕೂಡ ಹಾಕ್ಬೇಕು ಅನ್ನೋವಂಥದ್ದು ಯಾವುದೇ ರೀತಿ ತೀರ್ಮಾನವನ್ನ ಕೂಡ ತಗೊಂಡಿಲ್ಲ. ನಾನು ಹೇಳೋ ಅಂಥದ್ದು ಏನಿದೆ ನಿಜ ಮಾಹಿತಿ ಅದನ್ನ ಮಾತ್ರ ತಿಳ್ಕೊಂಡು ಹೇಳೋ ಅಂಥದ್ದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಮಾಡ್ಕೊಳ್ಳಿ. ಎಲ್ಲ ಕೂಡ ನಿಜಾಂಶ ಇರುವಂತಹ ವಿಡಿಯೋಸೇ ನಮ್ಮ ಕಡೆಯಿಂದ ನಿಮಗೆ ಸಿಗುತ್ತೆ. ಧನ್ಯವಾದಗಳು.